ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಯ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಪಮ. ನಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯಂತ ಅಗತ್ಯವಾದ ಮೂಲಭೂತ ಅವಶ್ಯಕತೆ. ಹೊತ್ತಿನ ಊಟವನ್ನಾದರೂ ತಪ್ಪಿಸಬಹುದು, ಆದರೆ ನಿದ್ರೆ ತಪ್ಪಿಸಲು ಸಾಧ್ಯವಿಲ್ಲ. ದೇಹ ಮತ್ತು ಮನಸ್ಸಿಗೆ ನಿದ್ರೆ ನೀಡುವ ವಿಶ್ರಾಂತಿಯನ್ನು ಬೇರೆ ಯಾವುದೂ ನೀಡಲಾರದು. ಆದರೆ ಒಂದು ಪ್ರಶ್ನೆ, ಒಬ್ಬ ವ್ಯಕ್ತಿ ನಿದ್ರೆ ಮಾಡದೆ ಎಷ್ಟು ಸಮಯ ಬಾಳಬಹುದು? ಇಂದಿನ ವಿಶೇಷ ವರದಿಯಲ್ಲಿ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಹಾಸಿಗೆ ಕಾಣುತ್ತಿದ್ದಂತೆಯೇ ದೇಹ ತನ್ನ ಸುಸ್ತನ್ನು ಬಿಟ್ಟುಕೊಡುವ ಕ್ಷಣ. ಆ ಅನುಭವದ ಬದಲಿಗೆ ಸರಿಸಮ ಯಾವುದೂ ಇಲ್ಲ. ಆದರೆ ಇದೇ ನಿದ್ರೆಯನ್ನು ತ್ಯಜಿಸಿದರೆ ಏನಾಗುತ್ತದೆ? ಮಾನವ ದೇಹದ ಗಡಿ ಎಷ್ಟು? ವೈದ್ಯಕೀಯವಾಗಿ ನೋಡಿದರೆ ನಿದ್ರೆ ಮನುಷ್ಯನ ದೇಹ ಮತ್ತು ಮೆದುಳು ಸಮತೋಲನವಾಗಿ ಕೆಲಸ ಮಾಡಲು ಅಗತ್ಯವಾದ ಅತ್ಯಂತ ಪ್ರಮುಖ ಚಟುವಟಿಕೆಯಾಗಿದೆ. ಒಂದು ದಿನ ನಿದ್ರೆ ಸರಿಯಾಗಿ ಆಗದಿದ್ದರೆ ಕಿರಿಕಿರಿ, ಬೇಸರ, ಏಕಾಗ್ರತೆ ಕೊರತೆ ಉಂಟಾಗುತ್ತದೆ. ಆದರೆ ಇದು ಮುಂದುವರಿದರೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಹೀಗಿರುವಾಗ ನಿದ್ರೆ ಇಲ್ಲದೆ ಎಷ್ಟು ಕಾಲ ಬದುಕಬಹುದು ಎನ್ನುವುದು ಸಹಜ ಪ್ರಶ್ನೆ. ಇದರ ಕುರಿತು ಹಲವು ಅಧ್ಯಯನ ನಡೆಸಿದರೂ ಇದಕ್ಕೆ ನಿಖರವಾದ ಉತ್ತರ ಇನ್ನೂ ದೊರೆತಿಲ್ಲ. ಆದರೂ ದಾಖಲೆಗಳ ಪ್ರಕಾರ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ರಾಬರ್ಟ್ ಮ್ಯಾಕ್ ಡೊನಾಲ್ಡ್ ಎಂಬುವರು ನಿದ್ರೆ ಮಾಡದೆ 18 ದಿನ 21 ಗಂಟೆ 40 ನಿಮಿಷ ಎಚ್ಚರವಾಗಿರುವ ದಾಖಲೆ ಸೃಷ್ಟಿಸಿದ್ದಾರೆ. ಆದರೆ ಅವರ ಈ ಸಾಧನೆ ಅವರ ಆರೋಗ್ಯಕ್ಕೆ ಹಾನಿಕಾರಿಯಾಯಿತು. ತೀವ್ರ ಮಾನಸಿಕ ಮತ್ತು ದೈಹಿಕ ಪರಿಣಾಮಗಳು ಉಂಟಾದ ಕಾರಣದಿಂದ ಗಿನ್ನಿಸ್ ಸಂಸ್ಥೆ 1997ರಲ್ಲಿ ಈ ವಿಭಾಗವನ್ನೇ ಸಂಪೂರ್ಣವಾಗಿ ನಿಲ್ಲಿಸಿತು. ನಿದ್ರೆ ಇಲ್ಲದಿದ್ದರೆ ಏನಾಗುತ್ತದೆ? ನಿದ್ರಾಹೀನತೆಯ ಮೊದಲ ಪರಿಣಾಮವೇ ಅರಿವಿನ ಸಾಮರ್ಥ್ಯ ಕುಗ್ಗುವುದು. ತೀವ್ರ ಮನಸ್ಥಿತಿ ಬದಲಾವಣೆ, ಜಗಳ, ಕೋಪ, ಕಿರಿಕಿರಿ ಸಾಮಾನ್ಯವಾಗಿರುತ್ತದೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿ ಸೋಂಕುಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ದೀರ್ಘಕಾಲದ ನಿದ್ರಾಹೀನತೆ ಹೈ ಬ್ಲಡ್ ಪ್ರೆಷರ್, ಡಯಾಬಿಟಿಸ್, ಹೃದಯ ಸಂಬಂಧಿ ಕಾಯಿಲೆಗಳು ಸೇರಿದಂತೆ ಅನೇಕ ಜೀವಕ್ಕೆ ಹಾನಿಕಾರಕ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಗಂಟೆ ಅಂದರೆ ಒಂದು ದಿನ ನಿದ್ರೆ ಮಾಡದಿದ್ದಾಗ ದೇಹ ಆಕಳಿಕೆ, ಆಯಾಸ, ಏಕಾಗ್ರತೆ ಕೊರತೆ ತೋರಿಸುತ್ತದೆ. ಈ ಸಮಯ ಮೀರಿದಂತೆ ಮೆದುಳಿನ ಕಾರ್ಯ ನಿಧಾನಗೊಳ್ಳುತ್ತದೆ, ಪ್ರತಿಕ್ರಿಯೆ ಸಮಯ ಕಡಿಮೆಯಾಗುತ್ತದೆ. ಮನುಷ್ಯ ಎಚ್ಚರದಲ್ಲಿದ್ದರೂ ಮೆದುಳು ಅರ್ಧ ನಿದ್ರೆಯಲ್ಲಿರುವಂತೆ ವರ್ತಿಸುತ್ತದೆ. ಹಾಗಾದರೆ ಚೆನ್ನಾಗಿ ನಿದ್ರೆ ಮಾಡಲು ಏನು ಮಾಡಬೇಕು? ಅದಕ್ಕಾಗಿ ಇಲ್ಲಿವೆ ಒಂದಿಷ್ಟು ಸಲಹೆಗಳು. ಪ್ರತಿದಿನ ಒಂದೇ ಸಮಯಕ್ಕೆ ಮಲಗಿ ಒಂದೇ ಸಮಯಕ್ಕೆ ಎದ್ದೇಳುವ ಅಭ್ಯಾಸ ಮಾಡಿಕೊಳ್ಳಿ. ನೀವು ಮಲಗುವ ರೂಮ್ ಕಡಿಮೆ ಬೆಳಕು, ಶಾಂತ ಮತ್ತು ತಂಪಾಗಿರಲಿ. ಮಲಗುವಾಗ ಟಿವಿ, ಮೊಬೈಲ್, ಕಂಪ್ಯೂಟರ್ ಅನ್ನು ವೀಕ್ಷಿಸಬೇಡಿ. ಮಲಗುವ ಮುನ್ನ ಅತಿ ಹೆಚ್ಚು ಊಟ, ಕಾಫಿ, ಮದ್ಯಪಾನ, ಧೂಮಪಾನ ಮತ್ತು ತಂಬಾಕು ಸೇವನೆಯನ್ನು ತಪ್ಪಿಸಿ. ನಿಯಮಿತ ವ್ಯಾಯಾಮ ನಿದ್ರೆ ಮಾಡಲು ಸಹಾಯ ಮಾಡುತ್ತದೆ. ನಿದ್ರೆ ಪ್ರಕೃತಿ ನಮ್ಮ ದೇಹಕ್ಕೆ ಕೊಟ್ಟಿರುವ ವರ. ಅದನ್ನು ತ್ಯಜಿಸುವುದರಿಂದ ಸಾಧನೆ ಆಗುವುದಿಲ್ಲ, ಬದಲಿಗೆ ಅನಾಹುತವೇ ಹೆಚ್ಚು. ಹಾಗಾಗಿ ಪ್ರತಿದಿನ ಸರಿಯಾದ ನಿದ್ರೆ ಅತ್ಯಂತ ಮುಖ್ಯ. ನಿದ್ರೆ ಮಾಡುವುದು ಸುಖವಷ್ಟೇ ಅಲ್ಲ, ಆರೋಗ್ಯಕರ ಜೀವನ ನಡೆಸಲು ಅವಶ್ಯಕವಾಗಿದೆ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.